ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯಲ್ಲಿ ಖಾಲಿ ಇರತಕ್ಕಂತಹ ಅಂಗನವಾಡಿ ಶಿಕ್ಷಕಿ ಹುದ್ದೆಗಳಿಗೆ ಅರ್ಜಿ ಇರ್ತಾರೆ. ಇಲ್ಲಿ ನೋಡ್ಬೋದು ಟೋಟಲ್ ಆಗಿ 671 ಹುದ್ದೆಗಳ ಖಾಲಿ ಇರ್ತಾವೆ. ಇದಕ್ಕೆ ಯಾವುದೇ ರೀತಿಯಾಗಿ ಎಕ್ಸಾಮ್ ಇರುವುದಿಲ್ಲ, ನೇರ ನೇಮಕಾತಿ ಇರ್ತೈತಿ. ನೀವು ಯಾವ ರೀತಿಯಾಗಿ ನಿಮ್ಮ ಸೆಲೆಕ್ಟ್ ಮಾಡ್ಕೋತಾರೋ ಮತ್ತು ಸ್ಯಾಲ್ರಿ ಎಷ್ಟು ಎಲ್ಲವೂ ಪ್ರತಿಯೊಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಬನ್ನಿ ಸ್ನೇಹಿತರೆ. ಮತ್ತು ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡ್ತಾ ಇದ್ದರೆ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋಕೆ ಬರ್ರಿ. ಯಾಕಂದರೆ ಡೈಲಿ ಸರ್ಕಾರದ ನೌಕರಿ ಬಗ್ಗೆ ಎಲ್ಲ ರೀತಿಯ ಮಾಹಿತಿಗಳ ಬಗ್ಗೆ ಅಪ್ಡೇಟ್ ನೀಡ್ತಾ ಇರ್ತೀವಿ. ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿರಿ ಸ್ನೇಹಿತರೆ. ಯಾಕಂದರೆ ಈ PDF ಮತ್ತು ಇದ್ರ ಅಪ್ಲೈ ಲಿಂಕ್ ಅಲ್ಲಿ ಕೊಟ್ಟಿರೋದು ನಿಮ್ಮದು ಕ್ವಾಲಿಫಿಕೇಷನ್ ಆಗಿತ್ತಂದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕೊಳ್ಳೋಕೆ ಈಸಿ ಆಕೈತಿ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಒಂದೊಂದಾಗಿ ಪೋಸ್ಟ್ಗಳು ನೋಡ್ತಾ ಹೋಗೋದಾದರೆ ಒಂದನೇದು ಅಂಗನವಾಡಿ ಕಾರ್ಯಕರ್ತರಂತ ಕರೆದಿರ್ತಾರೆ. ಮತ್ತು ಎರಡನೇದು ನೋಡೋದಾದರೆ ಅಂಗನವಾಡಿ ಸಹಾಯಕಿ ಅಂತ ಟೋಟಲ್ ಆಗಿ 672 ಹುದ್ದೆಗಳಿಗೆ ಅಧಿಸೂಚನೆಯಾಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಮತ್ತು ಇದು ಉದ್ಯೋಗ ಸ್ಥಳ ನೋಡೋದಾದರೆ ಉದ್ಯೋಗ ಸ್ಥಳ ಹಾಸನದಲ್ಲಿ ನಿಮಗೆ ಉದ್ಯೋಗ ಸ್ಥಳ ಇರ್ತೈತಿ. ಯಾವ ತಾಲೂಕುಗಳು ಇರ್ತೈತಿ ಎಂಬುದನ್ನು ಮುಂದೆ ತಿಳಿಸ್ಕೊಡ್ತಾನೆ ಬನ್ನಿ. ಮತ್ತು ಇದು ಅಪ್ಲಿಕೇಶನ್ ಡೇಟ್ ಈಗಾಗಲೇ ಸ್ಟಾರ್ಟ್ ಆಗೈತಿ. ಇದು ಅಪ್ಲಿಕೇಶನ್ನ ಮಹಿಳೆಯರಿಗೆ ಅಷ್ಟೇ ಇರ್ತೈತಿ, ಪುರುಷರಿಗೆ ಅಪ್ಲಿಕೇಶನ್ ಹಾಕಕ್ಕೆ ಬರೋಂಗಿಲ್ಲ. ಅದನ್ನು ಕೇವಲ ಮಹಿಳೆಯರು ಮಾತ್ರ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ. ಇಲ್ಲಿ ನೀವು ನೋಡೋದಾದರೆ ಮತ್ತು ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಂತ್ಲಿ ಸ್ಯಾಲ್ರಿ ನೋಡ್ಬೋದು ಸ್ನೇಹಿತರೆ. ಎಷ್ಟು ಇರ್ತೈತಪ್ಪ ಅಂತ ನೋಡೋದಾದರೆ ಮಂತ್ಲಿ ನಿಮಗೆ 6,000ದಿಂದ 10,000 ರೂಪಾಯಿವರೆಗೂ ನಿಮಗೆ ಮಂತ್ಲಿ ಸ್ಯಾಲ್ರಿ ಇರ್ತೈತಿ. ನೀವೇನಾದ್ರೂ ಸೆಲೆಕ್ಟ್ ಆದ್ರೆ ಅಂದರೆ ನಿಮ್ಮ ಮಂತ್ಲಿ ಬೇಸಿಕ್ ಸ್ಯಾಲ್ರಿ ಇರ್ತೈತಿ. ಮತ್ತು ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ಎಲ್ಲೆಲ್ಲಿ ಖಾಲಿ ಇರ್ತಾವಂತ ನೋಡೋದಾದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಸನ ಜಿಲ್ಲೆಯ 8 ತಾಲೂಕುಗಳಲ್ಲಿ ಹುದ್ದೆಗಳು ಖಾಲಿ ಇರ್ತಾವೆ. ಮತ್ತು ಯಾವ ಮುಂದೆ ನೋಡೋದಾದರೆ ಇಲ್ಲಿ ನೋಡ್ಬೋದು ಹಾಸನ ತಾಲೂಕಿನಲ್ಲಿ ಕಾರ್ಯಕರ್ತೆಯರು 20 ಮತ್ತು ಸಹಾಯಕಿಯರಂತ ಟೋಟಲಾಗಿ 93 ಹುದ್ದೆಗಳು ಇರ್ತಾರೆ. ಮತ್ತು ಇಲ್ಲಿ ನೋಡ್ಬೋದು ಎರಡನೇ ನೋಡೋದಾದರೆ ಚನ್ನರಾಯಪಟ್ಟಣದಲ್ಲಿ ಕಾರ್ಯಕರ್ತೆಯರು 48 ಪೋಸ್ಟ್ಗಳು ಖಾಲಿ ಇರ್ತಾವೆ. ಮತ್ತು ಸಹಾಯಕರ ಹುದ್ದೆಗಳಿಗೆ 123 ಪೋಸ್ಟ್ಗಳು ಖಾಲಿ ಇರ್ತಾವೆ. ಅದೇ ರೀತಿಯಾಗಿ ಇಲ್ಲಿ ಮೂರನೇ ನೋಡ್ಬೋದು ಹೊಳೆ ನರಸೀಪುರದಲ್ಲಿ ಕಾರ್ಯಕರ್ತೆಯರು 33 ಪೋಸ್ಟ್ ಖಾಲಿ ಇರ್ತವೆ. ಮತ್ತು ಸಹಾಯಕರು 70 ಪೋಸ್ಟ್ ಖಾಲಿ ಇರ್ತವೆ ಸ್ನೇಹಿತರೆ. ಇದ್ರ ಅಪ್ಲೈ ಲಿಂಕ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತೀನಿ, ಅಲ್ಲಿ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಮತ್ತು ಇಲ್ಲಿ ನೋಡ್ಬೋದು ನಾಲ್ಕನೇ ನೋಡೋದಾದರೆ ಬೇಲೂರಿನಲ್ಲಿ ಕಾರ್ಯಕರ್ತರು 11 ಪೋಸ್ಟ್ಗಳು ಖಾಲಿ ಇರ್ತವೆ. ಮತ್ತು ಸಹಾಯಕಿಯರಂತ 91 ಪೋಸ್ಟ್ಗಳು ಖಾಲಿ ಇರ್ತವೆ. ಅದೇ ರೀತಿಯಾಗಿ ಐದನೇ ನೋಡ್ಬೋದು ಇಲ್ಲಿ ಸಕಲೇಶಪುರದಲ್ಲಿ ಕಾರ್ಯಕರ್ತರು 13 ಪೋಸ್ಟ್ಗಳು ಖಾಲಿ ಇರ್ತವೆ. ಮತ್ತು ಸಹಾಯಕಿಯರು 53 ಪೋಸ್ಟ್ಗಳು ಖಾಲಿ ಇರ್ತವೆ. ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ಆಲೂರು ಕಾರ್ಯಕರ್ತರಲ್ಲಿ 4 ಪೋಸ್ಟ್ಗಳು ಖಾಲಿ ಇರ್ತವೆ. ಮತ್ತು ಸಹಾಯಕಿಯರಂತ 25 ಪೋಸ್ಟ್ಗಳು ಖಾಲಿ ಇರ್ತವೆ. ಅರಸೀಕೆರೆಯಲ್ಲಿ 51 ಪೋಸ್ಟ್ಗಳು ಮತ್ತು ಸಹಾಯಕಿಯರಲ್ಲಿ 138 ಪೋಸ್ಟ್ಗಳು ಖಾಲಿ ಇರ್ತವೆ. ಮತ್ತು ಅರಕಲಗೂಡದಲ್ಲಿ ಕಾರ್ಯಕರ್ತರು 22 ಪೋಸ್ಟ್ಗಳು ಖಾಲಿ ಇರ್ತವೆ. ಮತ್ತು ಸಹಾಯಕರು ಅಂತ 62 ಪೋಸ್ಟ್ಗಳು ಖಾಲಿ ಇರ್ತವೆ ಸ್ನೇಹಿತರೆ. ಈ ರೀತಿಯಾಗಿ ಟೋಟಲ್ ಆಗಿ ಖಾಲಿ ಇರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ನೋಡೋದಾದರೆ 672 ಪೋಸ್ಟ್ಗಳು ಖಾಲಿ ಇರ್ತವೆ. ಮತ್ತು ಅಪ್ಲಿಕೇಶನ್ ಹಾಕೋಕ್ಕೆ ಕೊನೆಯ ದಿನಾಂಕ ನೋಡೋದಾದರೆ ಇಲ್ಲಿ ನೋಡ್ಬೋದು ಅರ್ಜಿಯನ್ನು ಕೊನೆಯ ದಿನಾಂಕ 9/4/2025 ಸಂಜೆ 5:30 ಅರ್ಜಿಯನ್ನು ಸಲ್ಲಿಸಬೇಕು. ಅಂದ್ರೆ 9ನೇ ತಾರೀಕಿದ ಲಾಸ್ಟ್ ಡೇಟ್ ಇರ್ತೈತಿ, ಏಪ್ರಿಲ್ ತಿಂಗಳ 9/4/2025 ಇದು ಅಪ್ಲಿಕೇಶನ್ ಹಾಕೋಕೆ ಕೊನೆಯ ದಿನಾಂಕ ಆಗಿರ್ತೈತಿ ಸ್ನೇಹಿತರೆ. ಯಾರು ಅಪ್ಲಿಕೇಶನ್ ಹಾಕಬೇಕು ಅಂತ ನೋಡೋದಾದರೆ ಇಲ್ಲಿ ನೋಡ್ಬೋದು ವಿದ್ಯಾರ್ಥಿ ನೋಡೋದಾದರೆ 10ನೇ ತರಗತಿ ಮತ್ತು ದ್ವಿತೀಯ PUC ಪಾಸಾದವರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. 10th ಮತ್ತು ಸೆಕೆಂಡ್ PUC ಪಾಸ ಅಂತ ಅಭ್ಯರ್ಥಿಗಳು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ. ಇದ್ರ ಜೊತೆಗೆ ನೀವು ಯಾವುದೇ ರೀತಿಯಾಗಿ ಇನ್ನಿತರ ಕ್ವಾಲಿಫಿಕೇಷನ್ ಏನು ಸರ್ಟಿಫಿಕೇಟ್ ಅಥವಾ ಇನ್ನಿತರ ಯಾವುದೇ ರೀತಿಯಾಗಿ ಏನು ಎಕ್ಸ್ಟ್ರಾ ಕ್ವಾಲಿಫಿಕೇಷನ್ ಏನು ಕೇಳಿರೋದಿಲ್ಲ. ಜಸ್ಟ್ 10ನೇ ತರಗತಿ ಪಾಸಾದರೆ ಸಾಕು, ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಸ್ನೇಹಿತರೆ. ಮತ್ತು ವಯೋಮಿತಿ ನೋಡೋದಾದರೆ ಇಲ್ಲಿ ನೋಡ್ಬೋದು ಅಭ್ಯರ್ಥಿಗಳು ಕನಿಷ್ಠ ವಯೋಮಿತಿ 18 ಇರ್ತೈತಿ. ಮತ್ತು ಗರಿಷ್ಠ ವಯೋಮಿತಿ ನೋಡೋದಾದರೆ ಗರಿಷ್ಠ ವಯೋಮಿತಿ 35 ವರ್ಷ ವಯಸ್ಸಿದಿರ್ತೈತಿ. ಮತ್ತು ವಯಸ್ಸಿನಿಂದ ಸಡಿಲಿಕೆ ಕೂಡ ಇರ್ತೈತಿ. ಪ್ರತಿಯೊಂದು ವೀಡಿಯೋದಲ್ಲಿ ತಿಳಿಸೇ ಇರ್ತೈತನ ಗೌರ್ಮೆಂಟ್ ಅಧಿಸೂಚನೆ ಪ್ರಕಾರ ಇಷ್ಟಿಷ್ಟು ವಯೋಮಿತಿ ಐತಿ ಅಂತ ಎಲ್ಲವೂ ಪ್ರತಿಯೊಂದು ವೀಡಿಯೋದಲ್ಲಿ ಹೇಳಿರ್ತಾನೆ. ಮತ್ತು ಈ ವಿಡಿಯೋದಲ್ಲಿ ನೋಡೋದಾದರೆ SC ST ಅವ್ರಿಗೆ 5 ವರ್ಷ ಇರ್ತೈತಿ. ಮತ್ತು OBC ವರ್ಗದ ಅಭ್ಯರ್ಥಿಗಳಿಗೆ 3 ವರ್ಷ ವಯಸ್ಸಿನಿಂದ ಸಡಿಲಿಕೆಯನ್ನು ಕೊಟ್ಟಿರ್ತಾರೆ. ಮತ್ತು ಅಂಗವಿಕಲ ಅಭ್ಯರ್ಥಿಗಳಿದ್ರೆ ಅವ್ರಿಗೆ 10 ವರ್ಷ. ಮತ್ತು ಇಲ್ಲಿ ನೋಡ್ಬೋದು ವಯಸ್ಸಿನ ಸಡಿಲಿಕೆಯನ್ನು ಕೊಟ್ಟಿರ್ತಾರೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ಆಗಲೇ ತಿಳಿಸ್ಕೊಟ್ಟಂತೆ ಸ್ವಲ್ಪ ಡೇಟ್ ಮಿಸ್ಟೇಕ್ ಆಗೈತಿ. ಇದು 9/4/2025 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರ್ತೈತಿ. ಮತ್ತು ಅರ್ಜಿ ನೋಡೋದಾದರೆ 12/3/2025 ಇದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿರ್ತೈತಿ. ಮತ್ತು ಅಪ್ಲಿಕೇಶನ್ ಡೇಟ್ ಈಗಾಗಲೇ ಸ್ಟಾರ್ಟ್ ಆಗೈತಿ. ಇದು 9/4/2025 ಇದು ಅಪ್ಲಿಕೇಶನ್ ಹಾಕೋಕೆ ಕೊನೆಯ ದಿನಾಂಕ ಆಗಿರ್ತೈತಿ ಸ್ನೇಹಿತರೆ. ಇಷ್ಟರೊಳಗೆ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಇದರ ಅಪ್ಲೈ ಲಿಂಕ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತೀನಿ, ಅಲ್ಲಿ ಹೋಗಿ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಮತ್ತು
ಈ PDF ಹಾಕಿರ್ತಾನೆ ಶಾರ್ಟ್ ನೋಟಿಫಿಕೇಶನ್ ಇದ್ದಿರ್ತೈತಿ ಶಾರ್ಟ್ ನೋಟಿಫಿಕೇಶನ್ ಈ ಶಾರ್ಟ್ ನೋಟಿಫಿಕೇಶನ್ ಕೂಡ ಅಲ್ಲಿ ಹಾಕಿರ್ತಾನು ಸ್ನೇಹಿತರೆ. ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಯಾರು ಫಾಲೋ ಮಾಡಿಲ್ಲ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಅದರ ಲಿಂಕ್ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿದೆ. ಯಾಕಂದರೆ ನಿಮಗೆ ಅಪ್ಲಿಕೇಶನ್ ಹಾಕುವಂದು ಏನಾದ್ರು ತೊಂದರೆ ಉಂಟಾದರೆ ಮತ್ತು ಇನ್ನೂ ಏನಾದರೂ ನಮಗೆ ಹೆಚ್ಚಿನ ಮಾಹಿತಿ ನಮ್ಮಿಂದ ಏನಾದರೂ ಕಾಂಟ್ಯಾಕ್ಟ್ ಮಾಡ್ಕೋದಿದ್ರೆ ನೀವು ಇನ್ಸ್ಟಾಗ್ರಾಮ್ ಅಕೌಂಟ್ ಮೂಲಕ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಸ್ನೇಹಿತರೆ. ಮತ್ತು ನೀವು ಇಲ್ಲೇ ಇದನ್ನು ಮೊಬೈಲ್ ಮೂಲಕ ಯಾವ ರೀತಿಯಾಗಿ ಹಾಕೋದಂತ ನೋಡೋದಾದರೆ ಮೊದಲು ನಾವು ಗೂಗಲ್ ಓಪನ್ ಮಾಡ್ಕೊರಿ. ಗೂಗಲ್ ಓಪನ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಸರ್ಚ್ ಬಾಕ್ಸಲ್ಲಿ ಈ ರೀತಿಯಾಗಿ ಟೈಪ್ ಮಾಡಿರಿ. ಇಲ್ಲಿ ನೋಡ್ಬೋದು ಸ್ನೇಹಿತರೆ ಈ ರೀತಿಯಾಗಿ ಟೈಪ್ ಮಾಡಿರಿ. ಟೈಪ್ ಮಾಡಿದ ತಕ್ಷಣ ಸರ್ಚ್ ಮಾಡಿರಿ. ಇಲ್ಲಿ ನೋಡ್ಬೋದು KARNEMAKONE ಈ ರೀತಿಯಾಗಿ ಸರ್ಚ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಒಂದೇ ಆಪ್ಷನ್ ಬರ್ತಾ ಇದೆ ನೋಡೋದಾದರೆ ಡಿಪಾರ್ಟ್ಮೆಂಟ್ ಆಫ್ ವುಮನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಈ ರೀತಿಯಾಗಿ ಒಂದೇ ವೆಬ್ಸೈಟ್ ಬರ್ತೈತಿ. ಈ ವೆಬ್ಸೈಟನ್ನು ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ಲೋಡ್ ಆಗ್ತಾಯಿದೆ ವೇಟ್ ಮಾಡಿರಿ. ಇಲ್ಲಿ ನೋಡ್ಬೋದು ಅವ್ರ ವೆಬ್ಸೈಟ್ ಓಪನ್ ಆಗ್ತಿದೆ. ಈಗ ಇಲ್ಲಿ ನೋಡೋದಾದರೆ ಒಂದೇದು ನೋಡ್ಬೋದು ಸ್ಟೆಪ್ 1 ಸ್ಟೆಪ್ 2 ಸ್ಟೆಪ್ 3 ಸ್ಟೆಪ್ 4 ಈ ರೀತಿಯಾಗಿ 4 ಆಪ್ಷನ್ ಬರ್ತಾವೆ. ಈ 4 ಆಪ್ಷನ್ಗಳನ್ನ ಫಿಲಪ್ ಮಾಡಬೇಕು. ನೀವು ಇನ್ನು ಮೊದಲು ಸೆಲೆಕ್ಟ್ ಮಾಡ್ಕೋಬೇಕು. ಅದಾದ ನಂತರ ಇಲ್ಲಿ ಫೋಟೋ ಮತ್ತು ಸಿಗ್ನೇಚರ್ಗಳನ್ನ ಅಪ್ಲೋಡ್ ಮಾಡಬೇಕು. ಅದಾದ ನಂತರ ಸ್ಟೆಪ್ 3ನಲ್ಲಿ ಡಾಕ್ಯುಮೆಂಟ್ಸ್ಗಳನ್ನ ಅಪ್ಲೋಡ್ ಮಾಡಬೇಕು. ಯಾವ ರೀತಿ ಡಾಕ್ಯುಮೆಂಟ್ಸ್ಗಳನ್ನ ಕೇಳ್ತಾರೆ ಅವನ್ನು ಅಪ್ಲೋಡ್ ಮಾಡಿ ಲಾಸ್ಟ್ ನೋಡ್ಬೋದು ಇಲ್ಲಿ ಪ್ರಿಂಟ್ ತಗೋಬೇಕು. ಮತ್ತು ಅಪ್ಲಿಕೇಶನ್ ಹಾಕುವಾಗ ನಿಮ್ಗೆ ಯಾವುದೇ ರೀತಿಯಾಗಿ ಅಪ್ಲಿಕೇಶನ್ ಚಾರ್ಜಸ್ ಇರುವುದಿಲ್ಲ. ಇದನ್ನು ಫ್ರೀಯಾಗಿ ನೀವು ಇಲ್ಲೇ ಮೊಬೈಲ್ ಮೂಲಕ ಹಾಕ್ಬೋದು. ಎಲ್ಲಿ ಆನ್ಲೈನ್ ಸೆಂಟರ್ಗೆ ಹೋಗಲಾರ್ದ ಇಲ್ಲಿ ನೀವು ಮೊಬೈಲ್ ಮೂಲಕ ಇದನ್ನ ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ. ಇಲ್ಲಿ ನೋಡ್ಬೋದು ಸ್ಟೆಪ್ 1 ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ಲೋಡ್ ಆಗ್ತಾಯಿದೆ ವೇಟ್ ಮಾಡಿರಿ. ಇಲ್ಲಿ ನೋಡ್ಬೋದು ಈ ರೀತಿಯಾಗಿ ಬರ್ತೈತಿ ಸೆಲೆಕ್ಟ್ ಡಿಸ್ಟ್ರಿಕ್ಟ್ ಮತ್ತು ಪ್ರೊಜೆಕ್ಟ ಮತ್ತು ನೋಟಿಫಿಕೇಶನ್ ನಂಬರ ಹುದ್ದೆಯನ್ನು ಆಯ್ಕೆ ಮಾಡಿ ಈ ರೀತಿಯಾಗಿ ಬರ್ತೈತಿ. ಇವುಗಳನ್ನೆಲ್ಲ ಫಿಲ್ಅಪ್ ಮಾಡಬೇಕು ನೀವು. ಇಲ್ಲಿ ನೋಡ್ಬೋದು ಒಂದೇ ನೋಡೋದಾದರೆ ನೀವು ಯಾವ ಡಿಸ್ಟಿಕ್ ಆ ಡಿಸ್ಟಿಕ್ಗಳನ್ನ ಸೆಲೆಕ್ಟ್ ಮಾಡ್ಕೋರಿ. ಇಲ್ಲಿ ನೋಡ್ಬೋದು ನಾವು ಈಗ ಬಾಗಲಕೋಟೆ ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ. ಮತ್ತು ಪ್ರಾಜೆಕ್ಟ್ ನೇಮ್ ನೋಡೋದಾದರೆ ಯಾವ ಪ್ರಾಜೆಕ್ಟ್ ನೀವು ಯಾವ್ದಕ್ಕೆ ಹಾಕ್ತಿರಲ್ಲ ಅವ್ಕೆ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನೋಡ್ಬೋದು ಮೊದಲು ಅಂತ ಸೆಲೆಕ್ಟ್ ಮಾಡ್ಕೊಂಡ್ನು. ಮತ್ತು ನೋಟಿಫಿಕೇಶನ್ ನಂಬರ್ ನೋಡೋದಾದರೆ ಸ್ವಲ್ಪ ಲೋಡ್ ಆಗ್ತಾಯಿದೆ ವೇಟ್ ಮಾಡಿರಿ. ಇಲ್ಲಿ ನೋಡ್ಬೋದು ಯಾವುದಕ್ಕೆ ಹಾಕ್ತಿರಲಿಲ್ಲ ನೀವು ಅಂಗನವಾಡಿ ವರ್ಕರ್ಗೆ ಹಾಕ್ತಿರೋ ಮತ್ತು ಹೆಲ್ಪರ್ಗೆ ಹಾಕ್ತಿರೋ ಯಾವುದಕ್ಕೆ ಹಾಕ್ತಿರಲಿಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಈಗ ಅಂಗನವಾಡಿ ವರ್ಕರನ್ನು ಸೆಲೆಕ್ಟ್ ಮಾಡ್ಕೊಂಡ್ನು. ಮತ್ತು ಕಾಸ್ಟ್ ನೋಡೋದಾದರೆ ನೀವು SC ST ಹತ್ರ ಅದರ್ಸ್ ಯಾವುದೇ ರೀತಿಯಾಗಿ ಅದರ್ಸ್ OBC ಅವ್ರು ಇದ್ದಂದ್ರೆ ಅದರ್ ಸೆಲೆಕ್ಟ್ ಮಾಡ್ಕೊರಿ. ಮತ್ತು SC ST ನೀವೇನಾದ್ರಿಂದ ನಿಮ್ಮ ಕಾಸ್ಟ್ಗಳನ್ನ ಸೆಲೆಕ್ಟ್ ಮಾಡ್ಕೊರಿ. ಸೆಲೆಕ್ಟ್ ಮಾಡ್ಕೊಂಡು ಇದಕ್ಕೆ ಸಬ್ಮಿಟ್ ಮಾಡಿರಿ. ಸರ್ವರ್ ಬಿಸಿ ಬರ್ತಾಯಿದೆ. ಈಗ ಸ್ವಲ್ಪ ನೋಡೋದಪ್ರಿ ಸರ್ವರ್ ಅಭ್ಯರ್ಥಿಗಳೀಗ ಸರ್ವರ್ ಸ್ವಲ್ಪ ಬಿಸಿ ಬರ್ತಾ ಇದೆ. ಲೋಡ್ ಮಾಡೋಣ ಗಪ್ರಿ ನೋಡೋಣ ರಿಫ್ರೆಶ್. ಈಗ ಸರ್ವರ್ ಸ್ವಲ್ಪ ಬಿಸಿ ಬರ್ತಾ ಇದೆ ಸ್ನೇಹಿತರೆ. ಈ ರೀತಿಯಾಗಿ ನೀವು ಅಪ್ಲಿಕೇಶನ್ ಹಾಕಬೇಕು. ಮತ್ತು ಇದರ ಅಪ್ಲೈ ಲಿಂಕ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತೀನಿ. ಅಲ್ಲಿ ನೀವು ಅಪ್ಲೈ ಮಾಡ್ಬೋದು. ಈ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೊರಿ. ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ನೀವು ಯಾವ ಹುದ್ದೆ ಹಾಕ್ತಿರಲ್ಲ ಆ ಹುದ್ದೆನ ಸೆಲೆಕ್ಟ್ ಮಾಡ್ಕೊಂಡು ಮತ್ತು 10th ಪರ್ಸೆಂಟೇಜ ನೀವು ಸೆಕೆಂಡ್ PUC ಮೇಲೆ ಹಾಕಿದ್ದಿದ್ರಂದ್ರೆ ಸೆಕೆಂಡ್ PUC ಪರ್ಸೆಂಟೇಜ ಇವುಗಳನ್ನ ಕರೆಕ್ಟಾಗಿ ಫಿಲ್ಅಪ್ ಮಾಡ್ಕೊಂಡು ನೀವು ನೆಕ್ಸ್ಟ್ ಡಾಕ್ಯುಮೆಂಟ್ಸ್ಗಳನ್ನ ಅಪ್ಲೋಡ್ ಮಾಡಿ ಲಾಸ್ಟಾಗಿ ಫೋಟೋ ಮತ್ತು ಸಿಗ್ನೇಚರನ್ನು ಅಪ್ಲೋಡ್ ಮಾಡಿ ಪ್ರಿಂಟ್ ತಗೊಂಡ್ರೆ ಇಷ್ಟ ಇರ್ತೈತಿ ಅದು ಅಪ್ಲಿಕೇಶನ್ ಪ್ರೊಸೆಸ್. ಇನ್ನೇ ಭಾಳ ಲಾಂಗ್ ಪ್ರೊಸೆಸ್ ಏನೂ ಇರುವುದಿಲ್ಲ. ಈ ರೀತಿ ನೀವು ಇಲ್ಲೇ ಇದನ್ನು ಮೊಬೈಲ್ ಮೂಲಕ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲಿ ಆನ್ಲೈನ್ ಸೆಂಟರ್ಗೆ ಹೋಗಲಾರ್ದೆ ಇಲ್ಲೇ ಮೊಬೈಲ್ ಮೂಲಕ ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಸ್ನೇಹಿತರೆ.